ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ನಿಮ್ಮ ಮುಂದೆ ಹೊಸದೊಂದು ಚಿತ್ರಣವನ್ನು ತೆಗೆದುಕೊಂಡು ಬಂದಿದ್ದೀನಿ. ತಂಬೂರು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನಲ್ಲಿರುವ ಒಂದು ಹಳ್ಳಿ ಮತ್ತು ಮಹತ್ವದ ಯಾತ್ರಾ ಸ್ಥಳವಾಗಿದ್ದು, ಕಲಘಟಗಿಯಿಂದ ಸುಮಾರು 11 ಕಿಲೋಮೀಟರ್ ಮತ್ತು ಹುಬ್ಬಳ್ಳಿಯಿಂದ ಸುಮಾರು 25ರಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಇದು 12ನೇ ಶತಮಾನದ ಚಾಲುಕ್ಯರ ಕಾಲದ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ. ಈ ಗ್ರಾಮವು ಪಶ್ಚಿಮ ಘಟ್ಟ ಪ್ರದೇಶದ ದೇವಿಕೊಪ್ಪ ಕಾಡಿನ ಬಳಿ ನೆಲೆಗೊಂಡಿದೆ. ಈ ವರ್ಷ ತಂಬೂರು ಗ್ರಾಮದಲ್ಲಿ ಹೊಸದಾಗಿ ನಿರ್ಮಿಸಲಾದ ಗ್ರಾಮ ದೇವತೆ ದ್ಯಾಮವ್ವ ದೇವಸ್ಥಾನದ ಜಾತ್ರಾ ಮಹೋತ್ಸವ 9 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು. ದೇವಸ್ಥಾನವಂತೂ ಎಲ್ಲ ಭಕ್ತಾದಿಗಳನ್ನು ತನ್ನ ವೈಭವದ ಮರದ ಕೆತ್ತನೆಯಿಂದ ಕೈ ಬೀಸಿ ಕರೆಯುತ್ತಿದೆ. ಅದೇನು ದೇವಸ್ಥಾನದ ವೈಭವ! ಪೂರ್ತಿ ದೇವಸ್ಥಾನದ ಒಳಾಂಗಣವನ್ನು ಮರದ ಕೆತ್ತನೆಯಿಂದ ನಿರ್ಮಿಸಲಾಗಿದೆ. ಇದು ಅತ್ಯಂತ ಸುಂದರ ಮತ್ತು ಸೂಕ್ಷ್ಮವಾದ ಕಲೆಯಿಂದ ಕೂಡಿದೆ. ಕರ್ನಾಟಕದ ಅನೇಕ ದೇವಾಲಯಗಳಲ್ಲಿ, ವಿಶೇಷವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಮರದ ಕೆತ್ತನೆಯ ಶ್ರೀಮಂತ ಪರಂಪರೆಯನ್ನು ಕಾಣಬಹುದು. ಇಲ್ಲಿ ಸಾಗುವಾನಿ ಮರವನ್ನು ಬಳಸಲಾಗಿದೆ. ದ್ಯಾಮವ್ವ ದೇವಿಯು ಸಿಂಹವಾಹಿನಿಯಾಗಿದ್ದು, ಶಾಂತ ಮತ್ತು ಉಗ್ರ ರೂಪದ ಸಮ್ಮಿಶ್ರಣವಾಗಿದ್ದಾಳೆ. ಭವ್ಯವಾದ ಆಭರಣಗಳಿಂದ ಅಲಂಕೃತಳಾಗಿದ್ದು, 12 ಕೈಗಳನ್ನು ಮತ್ತು ವಿವಿಧ ರೀತಿಯ ಆಯುಧಗಳನ್ನು ಹಿಡಿದಿರುತ್ತಾಳೆ. 3 ದೇವಿಯ ಮೂರ್ತಿಗಳು 3 ಗ್ರಾಮಗಳ ಸಂಗಮದ ಪ್ರತೀಕವಾಗಿದ್ದು ಆಕರ್ಷಕವಾಗಿವೆ. ಇನ್ನು ಕೆತ್ತನೆಯ ವಿಷಯಕ್ಕೆ ಬರುವುದಾದರೆ, ಕಂಬಗಳಲ್ಲಿ ಗಣಪತಿ, ವಿಷ್ಣು, ಶಿವ, ಅಷ್ಟಲಕ್ಷ್ಮಿಯರು, ಇತರ ದೇವತೆಗಳ ಸೂಕ್ಷ್ಮ ಕೆತ್ತನೆಗಳಿವೆ. ಹಾಗೆಯೇ ರಾಮಾಯಣ, ಮಹಾಭಾರತದ ಪ್ರಸಂಗಗಳು, ವಿಷ್ಣು ಅವತಾರ, ಇತಿಹಾಸದ ಪ್ರಸಿದ್ಧ ಕೀರ್ತನೆಕಾರರ, ಪ್ರವಚನಕಾರರ ಚಿತ್ರಗಳನ್ನು ದೇವಸ್ಥಾನದಲ್ಲಿ ಪ್ರತಿ ಕಂಬಗಳ ಮೇಲೆ ಕೆತ್ತಲಾಗಿದೆ. ಇನ್ನು ದ್ವಾರ ಬಾಗಿಲು ಮತ್ತು ಗರ್ಭಗುಡಿಯಂತೂ ಅದ್ಭುತವಾಗಿದೆ. ಈ ವಿಡಿಯೋ